ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರೂಜಿ. ವಿಶೇಷವಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ಗುರುವಿನ ಒಂದು ಗೋಚಾರ ಫಲ ಮೇ 1ರಿಂದ ಆಗ್ತಾ ಇದೆ. ಆ ಒಂದು ವಿಚಾರದಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯವರಿಗೆ ಯಾವ ಯಾವ ರೀತಿಯಲ್ಲಿ ಗ್ರಹಗಳ ಒಂದು ಬೆಳವಣಿಗೆಗಳು ಆಗ್ತವೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದು. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಯುಗಾದಿಯ ಒಂದು ಭವಿಷ್ಯವನ್ನು, ಅಂದರೆ ಹೊಸ ವರ್ಷದ ಒಂದು ಭವಿಷ್ಯ, ಈ ಒಂದು ಹೊಸ ವರ್ಷ ಪ್ರತಿಯೊಬ್ಬರಿಗೂ ಸಹಿತ ಹರುಷವನ್ನು ತರಲಿ ಅಂತ ನಾವು ತಾಯಿ ಜಗನ್ಮಾತೆ, ನನ್ನ ಆರಾಧ್ಯ ದೈವವಾದಂತಹ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ವಿಶೇಷವಾಗಿ ನನ್ನ ಪ್ರೀತಿಯ ಪ್ರೇಕ್ಷಕ ಬಂಧುಗಳಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅನ್ನುವಂತಹ ಹಬ್ಬ ನಮ್ಮೆಲ್ಲರಿಗೂ ಸಹಿತ ಹೊಸ ಹರುಷವನ್ನು ತರುವಂಥ ಹಬ್ಬ. ಬೇವು ಬೆಲ್ಲವನ್ನು ತಿಂದು ಎಲ್ಲ ರೀತಿಯಲ್ಲೂ ಸಹಿತ ಸಿಹಿ ಮತ್ತು ಕಹಿಗಳನ್ನು ಹಂಚಿಕೊಳ್ಳುವಂತಹ ಒಂದು ಹಬ್ಬವೇ ಯುಗಾದಿ ಹಬ್ಬ. ವಿಶೇಷವಾಗಿ ಈ ಒಂದು ಹಬ್ಬ ನಮ್ಮ ಒಂದು ಹಿಂದೂಗಳಿಗೆ ಯುಗಾದಿಯು ಒಂದು ಹೊಸ ವರ್ಷದಂತೆ ಕಾಣುತ್ತೆ. ವಸಂತ ಋತು ಚೈತ್ರ ಮಾಸದ ಮೊದಲನೆಯ ದಿನವಾದಂತಹ ಪಾಡ್ಯದ ದಿನ, ಅಂದರೆ ಪಾಡ್ಯದ ಒಂದು ದಿನದಂದು ಹೊಸ ಪಂಚಾಂಗವನ್ನು ಸಹಿತ ನಾವು ಅಸ್ತಿತ್ವಕ್ಕೆ ಬರ್ತಾ ಇದೆ. ಮತ್ತು ಅಂದಿನಿಂದ ಸಂಕಲ್ಪಗಳಲ್ಲಿ ಹೊಸ ಸಂವತ್ಸರದ ಹೆಸರನ್ನು ಸಹಿತ ನಾವು ಹೇಳಲಾಗುತ್ತೆ. ನಮ್ಮೆಲ್ಲರ ಒಂದು ವಿಶೇಷವಾದಂತಹ ಒಂದು ಈ ಸಂವತ್ಸರದ ಹೆಸರೇ ಶ್ರೀ ಕ್ರೋಧಿನಾಮ ಸಂವತ್ಸರ. ಸಕಲ ಸನ್ಮಂಗಳಗಳನ್ನು ಈ ಒಂದು ಕ್ರೋಧಿನಾಮ ಸಂವತ್ಸರ ಉಂಟು ಮಾಡಲಿ ಅಂತ ನಾವು ಜಗನ್ಮಾತೆಯಾದಂತಹ ಶ್ರೀ ಕೊಲ್ಲೂರು ಮೂಕಾಂಬಿಕೆಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಈ ಒಂದು ಹೊಸ ವರ್ಷದಲ್ಲಿ ಯಾವೆಲ್ಲ ಬದಲಾವಣೆಗಳಾಗುತ್ತಪ್ಪ ಅಂದರೆ, ಗುರು, ಶನಿ, ರಾಹು ಮತ್ತು ಕೇತು ಈ ಗ್ರಹಗಳ ಒಂದು ಸಂಚಾರ ಅತಿ ಮುಖ್ಯವಾಗಿರುತ್ತೆ. ಕ್ರೋಧಿನಾಮ ಸಂವತ್ಸರವು ಏಪ್ರಿಲ್ 9ನೇ ತಾರೀಕು 2024 ಆರಂಭವಾಗ್ತಾ ಇದೆ. ಮೇ 1, 2024 ಗುರು ವೃಷಭ ರಾಶಿಯನ್ನು ಪ್ರವೇಶಿಸ್ತಾನೆ. ಮತ್ತು ಸಂವತ್ಸರದ ಪೂರ್ತಿ ಗುರು ತನ್ನದೇ ಆದಂತಹ ಒಂದು ಛಾಯೆಯನ್ನು ಪ್ರತಿಯೊಂದು ರಾಶಿಗಳಲ್ಲೂ ಸಹಿತ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಮತ್ತು ಕುಂಭ ರಾಶಿಯಲ್ಲಿ ಶನಿ 2025 ಮಾರ್ಚ್ ತಿಂಗಳಲ್ಲಿ 29 ಅಂದರೆ ಮಾರ್ಚ್ ತಿಂಗಳ 29 ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿ ಮೀನ ರಾಶಿಯಲ್ಲಿ ರಾಹು, ಕನ್ಯಾ ರಾಶಿಯಲ್ಲಿ ಕೇತು ಸಂಚರಿಸ್ತಾ ಇರ್ತಾರೆ. ಈ ಗ್ರಹಗಳ ನಡುವೆ ಆಗುವಂತಹ ಒಂದು ಅನ್ವಯ ಈ ಒಂದು ವರ್ಷ ಭವಿಷ್ಯವನ್ನು ನಿರ್ಧರಿಸುತ್ತೆ. ಯಾವ ರೀತಿ ಈ ಗ್ರಹಗಳ ಒಂದು ಸಂಚಾರ ಇರುತ್ತೋ ಅದೇ ರೀತಿಯಲ್ಲಿ ನಮ್ಮ ಜೀವನದ ಪ್ರತಿಯೊಂದು ವಿಚಾರಗಳನ್ನು ಸಹಿತ ನಾವಿಲ್ಲಿ ವಿಶೇಷವಾಗಿ ಗಮನಿಸ್ಬೋದಾಗುತ್ತೆ. ಈ ಗ್ರಹಗಳ ಒಂದು ಅನ್ವಯ ಈ ಒಂದು ವರ್ಷ ಭವಿಷ್ಯವನ್ನು ಸಹಿತ ನಾವಿಲ್ಲಿ ನಿರ್ಧರಿಸಬಹುದಾಗುತ್ತೆ. ವಿಶೇಷವಾಗಿ ನಾವಿಲ್ಲಿ ನೋಡೋದಾದರೆ, ಈ ಒಂದು ವರ್ಷ ಪ್ರತಿಯೊಬ್ಬರ ಒಂದು ವ್ಯಕ್ತಿಯ ಒಂದು ನೆಲೆಯನ್ನು, ಒಂದು ಭವಿಷ್ಯವನ್ನು ಖಚಿತವಾಗಿ ಹೇಳುವಂತಹ ಒಂದು ನಿರ್ಣಯವನ್ನು ನಾವಿಲ್ಲಿ ಮಾಡ್ಬೋದು. ವಿಶೇಷವಾಗಿ ಜನ್ಮ ಜಾತಕದ ಫಲವನ್ನು ಸಹಿತ ನಾವಿಲ್ಲಿ ಪರಿಶೀಲನೆಯನ್ನು ಮಾಡ್ಬೋದಾಗುತ್ತೆ. ಕ್ರೋಧಿನಾಮ ಸಂವತ್ಸರವು ಮಾರ್ಚ್ 21, 2025 ಅಸ್ತಿತ್ವದಲ್ಲಿರುತ್ತೆ. ಮಾರ್ಚ್ 30, 2025 ಬರುವಂಥ ಯುಗಾದಿ ಹಬ್ಬದ ದಿನ ವಿಶ್ವಾಸ ಸಂವತ್ಸರ ಚಾಲ್ತಿಯಲ್ಲಿ ಬರುತ್ತೆ. ಇಲ್ಲಿವರೆಗೆ ರಾಶಿಯ ಈ ಒಂದು ವರ್ಷ ಒಂದು ರಾಶಿಯಲ್ಲಿ ಯಾವ ಯಾವ ರೀತಿ ಪ್ರಭಾವಗಳಿರುತ್ತೆ, ಯಾವ ರಾಶಿಗೆ ಬೇವು ಸಿಗುತ್ತೆ, ಯಾವ ರಾಶಿಗೆ ಬೆಲ್ಲ ಸಿಗುತ್ತೆ ಅನ್ನೋದನ್ನು ಸಹಿತ ನಾವಿಲ್ಲಿ ನೋಡಬಹುದಾಗುತ್ತೆ. ಇಲ್ಲಿ ವಿಶೇಷವಾಗಿ ನಾವಿಲ್ಲಿ ನೋಡೋದಾದರೆ, ಈ ಒಂದು ಯುಗಾದಿ ಹಬ್ಬದ ದಿನ ನಮ್ಮ ಎಲ್ಲರಿಗೂ ಸಹಿತ ತಾಯಿ ಜಗನ್ಮಾತೆ, ನನ್ನ ಆರಾಧ್ಯ ದೈವ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯುಷು ಮತ್ತು ಸಂಪತ್ತು ಮತ್ತು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಕನ್ಯಾ ರಾಶಿಯ ಯುಗಾದಿ ಭವಿಷ್ಯವನ್ನು ನೋಡೋಣ. ಕನ್ಯಾ ರಾಶಿಯವ್ರಿಗೆ ದೂರದ ಸಂಬಂಧಿಕರ ಒಂದು ಸಹಕಾರ ದೊರೆಯುವಂಥದ್ದು ಜಾಸ್ತಿಯಾಗಿರುತ್ತೆ. ವಿಶೇಷವಾಗಿ ಇಲ್ಲಿ ಏಪ್ರಿಲ್ ತಿಂಗಳವರೆಗೂ ಸಹಿತ ಗುರುವಿನ ಶುಭ ಫಲ ದೊರೆಯೋದಿಲ್ಲ.
ಶನಿಯು 6ನೇ ಭಾವದಲ್ಲಿ ಇರೋದರಿಂದ ಶುಭ ಫಲಗಳನ್ನು ಅವರು ತೆಗೆದುಕೊಳ್ಬಹುದಾಗುತ್ತೆ ಶನಿಯಿಂದ. ಲಗ್ನದಲ್ಲಿರುವಂತಹ ಕೇತು ಅಶುಭದಾಯಕನಾದರೂ ಸಹಿತ ಸಪ್ತಮದಲ್ಲಿರುವಂತಹ ರಾಹು ಶುಭಕಾರಕನಾಗಿರ್ತಾನೆ. ಆದ್ದರಿಂದ ಆರಂಭದಲ್ಲಿ ಮಿಶ್ರ ಫಲಗಳನ್ನು ಕ್ರಮೇಣವಾಗಿ ಅವರು ಶುಭ ಫಲಗಳನ್ನು ಅವರಿಗೆ ಲಭಿಸ್ತಾ ಇದೆ. ವಿಶೇಷವಾಗಿ ಉದ್ಯೋಗದಲ್ಲಿ ನಿರೀಕ್ಷಿಸಿದಂತಹ ಮಟ್ಟದ ಪ್ರಗತಿ ಕಂಡುಬರುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿರುತ್ತೆ. ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಉತ್ತಮ ಒಡನಾಟಗಳನ್ನು ಸಹಿತ ಅವರು ಹೊಂದಿರ್ತಾರೆ. ಇದರಿಂದಾಗಿ ತಮಗೆ ನಿರೀಕ್ಷೆಗಳೆಲ್ಲ ಕಾರ್ಯರೂಪಕ್ಕೆ ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ವಿಶೇಷವಾಗಿ ವ್ಯಾಪಾರ ವ್ಯವಹಾರದಲ್ಲಿ ದೂರ ಸಂಬಂಧಿಕರ ಸಹಾಯಗಳು ಸಹಿತ ತಮಗೆ ಸಿಗುವಂಥದ್ದು. ಅದರಿಂದ ತಮಗೆ ಉತ್ತಮವಾದಂಥ ಆದಾಯ, ಅಂದರೆ ವಿಶೇಷವಾಗಿ ಹಣಕಾಸಿನ ಸಂಬಂಧದ ವಿಚಾರಗಳಲ್ಲಿ, ತಮಗೆ ವ್ಯವಹಾರದ ವಿಚಾರದಲ್ಲಿ, ಆರ್ಥಿಕದ ವಿಚಾರದಲ್ಲಿ ಒಂದು ನೆರವು ಅನ್ನುವಂಥದ್ದು ಸಿಗುತ್ತೆ. ಹೆಚ್ಚಿನ ಪರಿಶ್ರಮವಿಲ್ಲದೆ ತಮ್ಮ ಗುರಿಯನ್ನು ತಾವು ತಲುಪುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಂತ ಮತ್ತು ಉದ್ಯಮ ಇದ್ದಲ್ಲಿ ಹೆಚ್ಚಿನ ಆದಾಯ ತಮಗೆ ಲಾಭದಾಯಕವಾಗಿರುತ್ತೆ. ಅನಾವಶ್ಯಕವಾಗಿ ತೆಗೆದುಕೊಳ್ಳುವಂತಹ ತೀರ್ಮಾನಗಳನ್ನು ತಾವು ಬದಲಾವಣೆ ಮಾಡಬೇಕಾಗುತ್ತೆ. ಮತ್ತು ಈ ಕಾರಣದಿಂದಾಗಿ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆ ಆಗಿರುತ್ತೆ. ಅನಾವಶ್ಯಕವಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ತುಂಬಾ ಜಾಗೃತಿಯಾಗಿ ಚಾಕಚಕ್ಯತೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅತಿ ಉತ್ತಮವಾಗಿರುತ್ತೆ. ಎಚ್ಚರಿಕೆಯಿಂದ ಮುಖ್ಯ ಕೆಲಸ ಕಾರ್ಯಗಳನ್ನು ತಾವು ಪೂರೈಸಿಕೊಳ್ಬೇಕಾಗಿರುತ್ತೆ. ಮತ್ತು ವಿಶೇಷವಾಗಿ ಅನಾವಶ್ಯವಾಗಿ ತಪ್ಪು ನಿರ್ಧಾರಗಳನ್ನು ತಾವು ತೆಗೆದುಕೊಳ್ಬಾರ್ದು. ಮತ್ತು ಬೇರೆಯವರ ಸಹಕಾರವಿಲ್ಲದೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ತಮಗೆ ಆಗೋದಿಲ್ಲ. ಯಾಕಂದರೆ ಶನಿನೂ ಸಹಿತ ತಮಗೆ ಶುಭ ಫಲವಾಗಿರ್ತಾನೆ, ಗುರು ಸಹಿತ ಲಾಭದಲ್ಲಿ ಆತನಿಗೆ ಬರೋದಿಲ್ಲ. ಆಗ ಸ್ವಲ್ಪ ಅಶುಭದಾಯಕನಾಗಿರುವಂಥ ಕೇತು ತಮಗೆ ಸಪ್ತಮದಲ್ಲಿರೋದ್ರಿಂದ ಕೆಲವೊಂದು ನೆಗೆಟಿವಿಟಿಗಳು ಇರೋದ್ರಿಂದ ಯಾರದೇ ಸಹಾಯಕಾರ ಇಲ್ಲದಲೇ ಸ್ವಂತ ವಿಚಾರದಲ್ಲಿ ತಾವೇನೂ ಮಾಡೋಕ್ಕಾಗೋದಿಲ್ಲ. ಈ ಒಂದು ವರ್ಷ ಕಾನೂನಿನ ಪ್ರಕ್ರಿಯೆಯಲ್ಲಿ ಮಾತ್ರ ಸ್ವಲ್ಪ ಸುಲಭವಾದ ಯಶಸ್ಸುಗಳು ತಮಗೆ ಕಂಡು ಬರ್ತಾ ಹೋಗುತ್ತೆ. ಪರಸ್ಪರ ಮಾತುಕತೆಯಿಂದ ಬಗೆಹರಿಸಿಕೊಳ್ಳುವಂತಹ ವಿಚಾರಗಳು ಸಹಿತ ಇಲ್ಲಿ ಕಂಡುಬರುತ್ತೆ. ಹಣಕಾಸಿನ ವಿವಾದಗಳಿಗೂ ಸಹಿತ ಕೊನೆಯಾಗಲಿದೆ. ಮತ್ತು ವಿಶೇಷವಾಗಿ ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸವನ್ನು ತಾವು ಸಾಧಿಸ್ಕೊಳ್ಬೇಕಾಗತ್ತೆ. ತಾವು ಈ ಒಂದು ಕನ್ಯಾ ರಾಶಿಯವರಿಗೆ ಅತಿ ಹೆಚ್ಚು ಲಾಭಗಳು ಕಂಡುಬಂದು ಸಹಿತ ಅವರಿಗೆ ಅನುಭವಕ್ಕೆ ಬರೋದಿಲ್ಲ. ತುಂಬಾ ಜಾಗೃತಿಯಾಗಿ ತಮ್ಮ ಕೆಲಸ ಕಾರ್ಯವನ್ನು ಅವರು ಮಾಡಬೇಕಾಗತ್ತೆ. ಉತ್ತರ ಫಾಲ್ಗುಣಿ ನಕ್ಷತ್ರದ 2, 3 ಮತ್ತು 4 ಮತ್ತು ಹಸ್ತ ನಕ್ಷತ್ರ ಮತ್ತು ಚಿತ್ತಾ ನಕ್ಷತ್ರದ 1 ಮತ್ತು 2 ಈ ಒಂದು ನಕ್ಷತ್ರಗಳು ಅತಿ ಹೆಚ್ಚು ಜಾಗೃತಿಯನ್ನು ತಾವಿಲ್ಲಿ ವಹಿಸಬೇಕಾಗತ್ತೆ. ವಿಶೇಷವಾಗಿ ತಾವು ಶುಕ್ರವಾರವನ್ನು ತಾವು ಆಯ್ಕೆ ಮಾಡಿಕೊಳ್ಳಿ ಯಾವುದಾದ್ರು ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬೇಕಾದ್ರೆ. ಮತ್ತು ವಿಶೇಷವಾಗಿ ಪಚ್ಚೆ ಅಥವಾ ವಜ್ರ ಅಥವಾ ಮಾಣಿಕ್ಯವನ್ನು ತಾವು ಧಾರಣೆ ಮಾಡೋದು ಅತಿ ಉತ್ತಮವಾಗಿರುತ್ತೆ. ಮತ್ತು ಕೆಂಪು ಬಣ್ಣ ಅಥವಾ ನೀಲಿ ವಸ್ತ್ರವನ್ನು ತಾವು ಧಾರಣೆ ಮಾಡೋದು ಸಹಿತ ಅತಿ ಉತ್ತಮವಾಗಿರುತ್ತೆ. 3, 5, 6, 8 ಸಂಖ್ಯೆ ತಮಗೆ ಉತ್ತಮವಾಗಿರುತ್ತೆ. 5, 14, 23 ತಮಗೆ ಈ ಒಂದು ದಿನಾಂಕಗಳು ಪ್ರತಿ ತಿಂಗಳು ಸಹಿತ ಉತ್ತಮವಾಗಿ ತಂದುಕೊಡುತ್ತೆ. ಉತ್ತರ ದಿಕ್ಕನ್ನು ತಾವು ಆಯ್ಕೆಯನ್ನು ಮಾಡಿಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ತಾವು ನರಸಿಂಹ ದೇವರ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಅತಿ ಹೆಚ್ಚಿನ ಲಾಭ ತಮಗೆ ಕಂಡು ಬರುತ್ತೆ ಅಂತ ನಾವಿಲ್ಲಿ ತಿಳಿಸ್ಕೊಡುವುದಾಗಿತ್ತು. ಇದಾಗಿತ್ತು ಕನ್ಯಾ ರಾಶಿಯ ಯುಗಾದಿಯ ಭವಿಷ್ಯ. ಇದೇ ರೀತಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಮ್ಮ ಎಲ್ಲ ವಿಚಾರಗಳನ್ನು ತಿಳಿಸ್ಬೋದು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು.